ಸ್ನೇಹಿತರೆ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಇತಿಹಾಸದ ರೋಮಾಂಚಕ ಮತ್ತು ಭಕ್ತಿಪೂರ್ವಕ ಕಥೆಯೊಂದಕ್ಕೆ ನಿಮಗೆ ಆತ್ಮೀಯ ಸ್ವಾಗತ. ಭಗವಾನ್ ಶಿವನಿಗೆ ಮಾಂಸವನ್ನ ನೈವೇದ್ಯವಾಗಿ ಅರ್ಪಿಸಿದ, ಬಾಯಲ್ಲೇ ನೀರು ತಂದು ಶಿವಲಿಂಗಕ್ಕೆ ಅಭಿಷೇಕ ಮಾಡಿದ. ಅಷ್ಟೇ ಅಲ್ಲ, ಪರಮೇಶ್ವರನಿಗಾಗಿ ತನ್ನೆರಡು ಕಣ್ಣುಗಳನ್ನೇ ತ್ಯಾಗ ಮಾಡಿದ ಮಹಾನ್ ಭಕ್ತನ ಬಗ್ಗೆ ನಿಮಗೆ ಗೊತ್ತಾ? ಆ ಅದ್ಭುತ ಶಿವಭಕ್ತ ಬೇರ್ಯಾರೂ ಅಲ್ಲ, ಆತನೇ ಭಕ್ತ ಕಣ್ಣಪ್ಪ. ಇಂದಿನ ನಮ್ಮ ವಿಶೇಷ ಸಂಚಿಕೆಯಲ್ಲಿ ಶಿವನ ಅಚ್ಚುಮೆಚ್ಚಿನ ಕಣ್ಣಪ್ಪನ ಅಪ್ರತಿಮ ಭಕ್ತಿ ಹಾಗೂ ಆತನ ಜೀವನದ ಸಂಪೂರ್ಣ ಗಾಥೆಯನ್ನ ವಿಸ್ತಾರವಾಗಿ ತಿಳಿದುಕೊಳ್ಳೋಣ. ಭಕ್ತಿಯ ಪರಾಕಾಷ್ಠೆಯನ್ನ ತಲುಪಿದ ಈ ಕತೆ ನಿಮ್ಮ ಹೃದಯವನ್ನ ತಟ್ಟುತ್ತದೆ. ಬನ್ನಿ ಕಥಾಲೋಕಕ್ಕೆ ಪ್ರಯಾಣಿಸೋಣ. ಸ್ನೇಹಿತರೆ, ನಮ್ಮ ನೆರೆಯ ಆಂಧ್ರ ಪ್ರದೇಶದ ರಮಣೀಯವಾದ ಊಟಕೂರು ಗ್ರಾಮದಲ್ಲಿ ಅಂದಿನ ಕಾಲದಲ್ಲಿ ಒಂದು ಬೇಡರ ಸಮುದಾಯ ವಾಸ ಮಾಡ್ತಾ ಇತ್ತು. ಆ ಗುಂಪಿನ ಧೀರ ನಾಯಕ ನಾಗ, ಇವನು ದತ್ತ ಎಂಬ ಸುಂದರ ಯುವತಿಯನ್ನ ಪ್ರೀತಿಸಿ ಮದುವೆಯಾಗ್ತಾನೆ. ಆದರೆ ಕಾಲ ಸಾಗುತ್ತಿದ್ದರೂ ಆ ದಂಪತಿಗಳಿಗೆ ಮಕ್ಕಳಾಗ್ಲಿಲ್ಲ. ಮಕ್ಕಳಿಲ್ಲದ ಚಿಂತೆ ಅವರನ್ನ ಕಾಡುತ್ತಿತ್ತು. ಆಗ ಅವರು ಮನಸಾರೆ ಸುಬ್ರಹ್ಮಣ್ಯ ಸ್ವಾಮಿಯನ್ನ ಸಂತಾನ ಪ್ರಾಪ್ತಿಗಾಗಿ ಶ್ರದ್ಧೆಯಿಂದ ಪೂಜಿಸಲು ಆರಂಭಿಸಿದ್ರು. ದಿನವೂ ಹೀಗೆ ಪೂಜೆ ಮಾಡುತ್ತಿದ್ದ ಒಂದು ದಿನ ನಾಗನು ದೇವರ ಪೂಜೆಯಲ್ಲೇ ಮಗ್ನನಾಗಿ ನಿದ್ರೆಗೆ ಜಾರಿದ. ಆಗ ಆತನ ಕನಸಿನಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ಪ್ರತ್ಯಕ್ಷನಾಗಿ, ನಾಗ, ನಿನ್ನ ಅಚಲ ಭಕ್ತಿಯನ್ನ ಮೆಚ್ಚಿದ್ದೇನೆ. ನೀನು ಕೇಳಿಕೊಂಡಂತೆಯೇ ನಿನಗೆ ಒಬ್ಬ ಗಂಡು ಮಗು ಜನಿಸುತ್ತಾನೆ. ಆತ ಶಿವನ ಪರಮ ಭಕ್ತನಾಗುವನು ಮತ್ತು ಅವನ ಹೆಸರು ಯುಗ ಯುಗಾಂತರಗಳವರೆಗೂ ಅಜರಾಮರವಾಗುವುದು ಎಂದು ವರವಿತ್ತರು. ಸ್ವಾಮಿಯ ವರ ಫಲಿಸಿತು. ಕೆಲವೇ ತಿಂಗಳುಗಳ ನಂತರ ದತ್ತ ಗರ್ಭಿಣಿಯಾಗಿ ಒಬ್ಬ ಪುತ್ರನಿಗೆ ಜನ್ಮವಿತ್ತಳು. ಆ ಮಗುವಿಗೆ ತಿನ್ನ ಎಂದು ಹೆಸರಿಡಲಾಯಿತು. ಬೇಟೆಗಾರರ ಕುಲದಲ್ಲಿ ಹುಟ್ಟಿದ ತಿನ್ನನಿಗೆ ನಾಗನು ಬಾಲ್ಯದಿಂದಲೇ ಬೇಟೆಯಾಡುವ, ಪ್ರಾಣಿಗಳನ್ನ ಹಿಡಿಯುವ ಮತ್ತು ಮಾಂಸವನ್ನ ಹದಗೊಳಿಸುವ ಎಲ್ಲಾ ವಿದ್ಯೆಗಳನ್ನ ಕಲಿಸಿದ. ಬೆಳೆಯುತ್ತಾ ತಿನ್ನನು ಬಿಲ್ವಿದ್ಯೆಯಲ್ಲಿ ಯಾರಿಂದಲೂ ಸೋಲಿಸಲಾಗದಂತಹ ಅದ್ವಿತೀಯ ಧನುರ್ವೀರನಾದ. ಅವನು ಪ್ರತಿದಿನವೂ ಬೇಟೆಗೆ ಹೋಗಿ ಪ್ರಾಣಿಗಳನ್ನ ಬೇಟೆಯಾಡಿ ಆ ಮಾಂಸವನ್ನ ತಂದು ಸಮುದಾಯದ ಎಲ್ಲರಿಗೂ ಹಂಚುತ್ತಿದ್ದನು. ಆದರೆ ಇಲ್ಲಿ ಒಂದು ವಿಚಿತ್ರ ಸಂಗತಿ ಇತ್ತು. ತಿನ್ನನಿಗೆ ದೇವರ ಬಗ್ಗೆ ಕಿಂಚಿತ್ತು ನಂಬಿಕೆ ಇರಲಿಲ್ಲ. ಅವನ ಜೊತೆಗಾರರು ಮತ್ತು ಸ್ನೇಹಿತರು ಕಲ್ಲುಗಳಿಗೆ ಪೂಜೆ ಸಲ್ಲಿಸುತ್ತಿದ್ದರು. ತಿನ್ನ ಮಾತ್ರ ದೇವಾಲಯಕ್ಕೆ ಕರೆದಾಗ್ಲಿಲ್ಲ. ನಾನೇನು ಬಂದು ಬಂಡೆಗಲ್ಲನ್ನ ಪೂಜಿಸಲ ಎಂದು ಹೇಳಿ ತಪ್ಪಿಸಿಕೊಳ್ಳುತ್ತಿದ್ದನು. ಅವನ ಪಾಲಿಗೆ ದೇವರು ಕೇವಲ ಒಂದು ಬಂಡೆಗಲ್ಲು ಅಷ್ಟೇ. ಸ್ನೇಹಿತರೆ, ತಿನ್ನನಿಗೆ ದೇವರ ಪರಿಕಲ್ಪನೆ ಎಂಬುದೇ ಇರಲಿಲ್ಲ. ಚಿಕ್ಕಂದಿನಿಂದಲೂ ಆತ ಯಾವ ದೇವಸ್ಥಾನದ ಮೆಟ್ಟಿಲನ್ನ ತೊಳೆದಿರಲಿಲ್ಲ. ಒಂದು ದಿನ ಎಂದಿನಂತೆ ತಿನ್ನ ತನ್ನ ಸ್ನೇಹಿತರೊಂದಿಗೆ ಬೇಟೆಗೆ ಹೊರಟ. ದಾರಿಯುದ್ದಕ್ಕೂ ಅವನ ಮಾತುಕತೆ ಸಾಗಿತ್ತು. ಆಗ ಅವನ ಗೆಳೆಯರು, ತಿನ್ನ, ಪಕ್ಕದ ಬೇಡರ ಊರಲ್ಲಿ ಒಂದು ಹಳೆಯ ಶಿವಾಲಯವಿದೆ. ಅದು ಬಲು ಪವಿತ್ರವಾದ ಸ್ಥಳವಂತೆ. ಅಲ್ಲಿನ ಶಿವಲಿಂಗದ ಮುಂದೆ ಯಾವುದೇ ಕೋರಿಕೆ ಇಟ್ಟರೂ ಶಿವನು ಅದನ್ನ ಖಂಡಿತ ಈಡೇರಿಸುತ್ತಾನಂತೆ. ನಾವು ಒಮ್ಮೆಯಾದರೂ ಅಲ್ಲಿಗೆ ಹೋಗಿ ಬರಬೇಕು ಎಂದರು. ಇವರ ಮಾತು ಕೇಳಿ ತಿನ್ನನಿಗೆ ನಗು ಬಂತು. ಅಯ್ಯೋ, ಯಾವಾಗಲೂ ಒಂದೇ ಕಲ್ಲಿನ ಬಗ್ಗೆ ಮಾತನಾಡ್ತಿರಲ್ಲ, ನಿಮಗೆ ನಾಚಿಕೆ ಆಗೋದಿಲ್ಲವಾ? ಒಂದು ಬಂಡೆಗಲ್ಲನ್ನ ನಂಬಿ ಮೂರ್ಖರಾಗಿದ್ದೀರಿ ಎಂದು ವ್ಯಂಗ್ಯವಾಡಿದ. ತಿನ್ನನ ಮಾತು ಕೇಳಿ ಸ್ನೇಹಿತರಿಗೆ ಬೇಸರವಾಯಿತು. ಹಾಗೆ ಮಾತನಾಡಬೇಡ ತಿನ್ನ. ಶಿವನು ಈ ಸೃಷ್ಟಿಯ ಮೂಲ ಪುರುಷ. ಈ ವಿಶ್ವವನ್ನೇ ಸೃಷ್ಟಿಸಿದ್ದು ಶಿವ. ಹಲವಾರು ದೇವತೆಗಳಿಗೆ ಜನ್ಮ ಕೊಟ್ಟವನು ಆತನೇ. ಆತನಿಗೆ ಅಪಾರ ಶಕ್ತಿ ಇದೆ. ಆದರೂ ಆತನನ್ನ ಒಬ್ಬ ಭಕ್ತ ಪ್ರೀತಿಯಿಂದ ಕರೆದರೆ ಚಿಕ್ಕ ಮಗುವಿನಂತೆ ಅವರ ಭಕ್ತಿಗೆ ಮಣಿದು ಏನೇ ಕೇಳಿದ್ರು ಕೊಡ್ತಾನೆ. ಎಲ್ಲ ಕಷ್ಟಗಳಿಗೂ ಪರಿಹಾರ ನೀಡುವ ದೇವರುಗಳಿಗೆ ಕಷ್ಟ ಬಂದಾಗ ಮೊದಲು ಹೋಗುವುದು ಶಿವನ ಬಳಿಗೆ ಎಂದು ಭಕ್ತಿಯಿಂದ ನುಡಿತಾರೆ. ಅಷ್ಟೇ ಅಲ್ಲ, ಪಕ್ಕದ ಊರಿನಲ್ಲಿದ್ದ ಶಿವಲಿಂಗದ ಮಹಿಮೆಯಿಂದ 3 ಪ್ರಾಣಿಗಳು ಮೋಕ್ಷ ಪಡೆದಿವೆ ಎಂದು ಮತ್ತಷ್ಟು ಆಶ್ಚರ್ಯಕರ ವಿಷಯ ತಿಳಿಸಿದರು. ಈ ಮಾತು ಕೇಳಿ ತಿನ್ನನಿಗೆ ನಿಜಕ್ಕೂ ಅಚ್ಚರಿಯಾಯಿತು. ಏನಂದ್ರಿ, ಪ್ರಾಣಿಗಳಿಗೆ ಮೋಕ್ಷ ಸಿಕ್ಕಿತಾ? ಅದೆಲ್ಲ ಹೇಗ್ ಸಾಧ್ಯ ಎಂದು ದಯವಿಟ್ಟು ವಿವರಿಸಿ ಎಂದು ಕುತೂಹಲದಿಂದ ಕೇಳಿದ. ಆಗ ಅವನ ಸ್ನೇಹಿತರು ಆ ಪವಿತ್ರ ಕಥೆಯನ್ನ ಹೇಳಲು ಶುರು ಮಾಡಿದ್ರು. ತಿನ್ನ, ಇದೆಲ್ಲ ನಡೆದದ್ದು ಇಲ್ಲೇ ಈ ಕಾಡಿನಲ್ಲಿ. ಇಲ್ಲಿ ಒಂದು ಸ್ವಯಂಭೂ ವಾಯುಲಿಂಗವಿತ್ತು. ಬಿಸಿಲಿಗೆ ಒಣಗುತ್ತಾ, ಮಳೆಗೆ ನೆನೆಯುತ್ತಾ, ಮಂಜಿಗೆ ಒದ್ದೆಯಾಗುತ್ತಾ ಕಾಲ ಕಳೆಯುತ್ತಿತ್ತು. ಆದರೆ ಯಾವ ಮನುಷ್ಯನೂ ಅದನ್ನ ಸಾಮಾನ್ಯ ಕಲ್ಲು ಎಂದುಕೊಂಡು ಅದರ ಮಹಿಮೆಯನ್ನ ಅರಿಯಲೇ ಇಲ್ಲ. ಆದರೆ ಒಂದು ದಿನ ಶ್ರೀ ಎಂಬ ಒಂದು ಜೇಡ
ಅದನ್ನ ನೋಡಿ, ಇದು ಶಿವಲಿಂಗವಲ್ಲವೇ? ನನ್ನ ಶಿವಲಿಂಗದ ಮೇಲೆ ಸೂರ್ಯನ ಪ್ರಖರ ಬಿಸಿಲು ಬೀಳುತ್ತಿದೆಯಲ್ಲ ಎಂದು ಯೋಚಿಸಿತು. ತಾನು ಸಣ್ಣ ಜೀವಿಯಾದರೂ ತನ್ನೆಲ್ಲ ಶಕ್ತಿಯನ್ನ ಒಗ್ಗೂಡಿಸಿ ಆ ಶಿವಲಿಂಗದ ಸುತ್ತಲೂ ಒಂದು ಗೂಡನ್ನ ಕಟ್ಟಿತು. ಅಬ್ಬಾ, ಈಗ ಶಿವಲಿಂಗದ ಮೇಲೆ ಬಿಸಿಲು ಬೀಳೋದಿಲ್ಲ ಎಂದು ಸಮಾಧಾನ ಪಟ್ಟು ಅಲ್ಲಿಂದ ಹೊರಟು ಹೋಯಿತು. ಸ್ವಲ್ಪ ಸಮಯದ ನಂತರ ತನ್ನ ತಲೆಯ ಮೇಲೆ ನಾಗಮಣಿಯನ್ನ ಹೊಂದಿದ್ದ ಒಂದು ಭವ್ಯವಾದ ಕಾಳ ಎಂಬ ನಾಗಸರ್ಪ ಅಲ್ಲಿಗೆ ಬಂತು. ಜೇಡದ ಗೂಡಿನ ಮಧ್ಯದಲ್ಲಿದ್ದ ಶಿವಲಿಂಗವನ್ನ ನೋಡಿ, ಅಯ್ಯೋ, ಶಿವಲಿಂಗದ ಸುತ್ತ ಈ ಗೂಡು ಯಾಕೆ ಎಂದು ಅಚ್ಚರಿಪಟ್ಟಿತು. ನಂತರ ತನ್ನ ಬಾಯಲ್ಲಿದ್ದ ವಿಷದಿಂದ ಶಿವಲಿಂಗಕ್ಕೆ ಅಭಿಷೇಕ ಮಾಡಿ ತನ್ನ ಮೌಲ್ಯವಾದ ನಾಗಮಣಿಯನ್ನ ಶಿವಲಿಂಗದ ಮೇಲೆ ಇಟ್ಟು ಹೊರಟು ಹೋಯಿತು. ಮತ್ತೆ ಸ್ವಲ್ಪ ಸಮಯದ ಬಳಿಕ ಅದೇ ದಾರಿಯಲ್ಲಿ ಬಂದ ಒಂದು ದೊಡ್ಡ ಹಸ್ತಿ ಎಂಬ ಆನೆ ಶಿವಲಿಂಗದ ಮೇಲಿದ್ದ ನಾಗಮಣಿ ಮತ್ತು ವಿಷದ ಕುರುಹುಗಳನ್ನ ನೋಡಿತು. ಶಿವಲಿಂಗಕ್ಕೆ ಯಾರು ಹೀಗೆ ಮಾಡಿದ್ದಾರೆ ಎಂದು ಆತಂಕಗೊಂಡಿತು. ಕೂಡಲೇ ತನ್ನ ಸೊಂಡಿಲಿನಲ್ಲಿ ನೀರನ್ನ ತಂದು ಶಿವಲಿಂಗಕ್ಕೆ ಅಭಿಷೇಕ ಮಾಡಿತು. ನಾಗಸರ್ಪ ಇಟ್ಟಿದ್ದ ನಾಗಮಣಿಯನ್ನ ಪಕ್ಕಕ್ಕೆ ಬಿಸಾಕಿ ಸುಂದರ ಹೂವುಗಳಿಂದ ಶಿವಲಿಂಗವನ್ನ ಅಲಂಕರಿಸಿ ಅಲ್ಲಿಂದ ಸಾಗಿತು. ಹೀಗೆ ಪ್ರತಿದಿನ ಇದೇ ಘಟನೆ ಮರುಕಳಿಸುತ್ತಿತ್ತು. ಮರುದಿನ ಜೇಡ ಬಂದು ತನ್ನ ಗೂಡು ಕಟ್ಟಿದರೆ ನಾಗಸರ್ಪ ಬಂದು ಅದನ್ನ ಸ್ವಚ್ಛಗೊಳಿಸಿ ತನ್ನ ಮಣಿಯನ್ನ ಇಡುತ್ತಿತ್ತು. ಮತ್ತೆ ಆನೆ ಬಂದು ಮಣಿಯನ್ನ ತೆಗೆದುಹಾಕಿ ಹೂವುಗಳಿಂದ ಅಭಿಷೇಕ ಮಾಡುತ್ತಿತ್ತು. ಹೀಗೆ ಮೂರು ಪ್ರಾಣಿಗಳು ಒಬ್ಬರ ನಂತರ ಒಬ್ಬರು ಬಂದು ತಮಗೆ ಇಷ್ಟವಾದ ರೀತಿಯಲ್ಲಿ ಶಿವನನ್ನ ಪೂಜಿಸುತ್ತಿದ್ದವು. ಒಂದು ದಿನ ಕೋಪಗೊಂಡ ನಾಗಸರ್ಪ, ನಾನು ನನ್ನ ನಾಗಮಣಿಯನ್ನ ಇಡುತ್ತಿದ್ರೆ ಯಾರು ತೆಗೆದು ಹಾಕುತ್ತಿದ್ದಾರೆ ಎಂದು ಪಕ್ಕದಲ್ಲೇ ಅಡಗಿ ಕುಳಿತು ಕಾಯಲು ಶುರು ಮಾಡಿತು. ಸ್ವಲ್ಪ ಸಮಯದ ನಂತರ ಆನೆ ಬಂತು. ಯಾರು ನನ್ನ ಹೂವುಗಳನ್ನ ತೆಗೆದುಹಾಕಿ ಈ ಮಣಿಯನ್ನ ಇಟ್ಟಿದ್ದಾರೆ ಎಂದು ಕೋಪದಿಂದ ತನ್ನ ಸೊಂಡಿಲಿನಿಂದ ಆ ಮಣಿಯನ್ನ ಬಿಸಾಕಿ ಹೂವಿನ ಅಭಿಷೇಕ ಮಾಡಿ ಅಲ್ಲಿಂದ ಹೊರಡಲು ಸಿದ್ಧವಾಯಿತು. ಇದೆಲ್ಲವನ್ನ ನೋಡಿದ ನಾಗಸರ್ಪವು ಕೋಪದಿಂದ ಆನೆಯ ಸೊಂಡಿಲ ಒಳಗೆ ನುಸುಳಿತು. ಆನೆಗೆ ಏನು ಮಾಡುವುದೆಂದು ತಿಳಿಯದೆ ನೋವಿನಿಂದ ಒದ್ದಾಡುತ್ತಾ ಪಕ್ಕದಲ್ಲಿದ್ದ ಒಂದು ಕಲ್ಲು ಬಂಡೆಗೆ ಡಿಕ್ಕಿ ಹೊಡೆಯಿತು. ಡಿಕ್ಕಿಯ ರಭಸಕ್ಕೆ ಸೊಂಡಿಲಲ್ಲಿದ್ದ ಹಾವು ನಜ್ಜುಗುಜ್ಜಾಗಿ ಪ್ರಾಣ ಬಿಟ್ಟಿತು. ಜೊತೆಗೆ ಆನೆಯೂ ಸಹ ಆ ಡಿಕ್ಕಿಯ ಆಘಾತಕ್ಕೆ ಪ್ರಾಣ ಕಳೆದುಕೊಂಡಿತು. ಅದೇ ಬಂಡೆಯ ಮೇಲೆ ಜೇಡವು ಇದ್ದ ಕಾರಣ ಅದು ಕೂಡ ಅಲ್ಲೇ ಪ್ರಾಣ ಬಿಟ್ಟಿತು. ಹೀಗೆ ಶಿವನನ್ನ ತಮಗೆ ಇಷ್ಟವಾದ ರೀತಿಯಲ್ಲಿ ಅಪ್ರತಿಮ ಭಕ್ತಿಯಿಂದ ಪೂಜಿಸುತ್ತಿದ್ದಾಗ ಆ ಮೂರು ಪ್ರಾಣಿಗಳು ಸಾವನ್ನಪ್ಪಿದವು. ಅವುಗಳ ಭಕ್ತಿಯನ್ನ ಮೆಚ್ಚಿದ ಶಿವನು ತಕ್ಷಣವೇ ಅಲ್ಲಿ ಪ್ರತ್ಯಕ್ಷನಾಗ್ತಾನೆ. ಆ ಮೂರು ಪ್ರಾಣಿಗಳಿಗೂ ಮತ್ತೆ ಪ್ರಾಣ ನೀಡ್ತಾನೆ. ಅವರಿಗೆ ದರ್ಶನವಿತ್ತು, ಮೋಕ್ಷವನ್ನ ಕರುಣಿಸಿದನು ತಿನ್ನ ಎಂದು ಸ್ನೇಹಿತರು ರೋಮಾಂಚನದಿಂದ ಹೇಳ್ತಾರೆ. ಹಾಗೆ ಆ ಪ್ರದೇಶಕ್ಕೆ ಈ ಮೂರು ಪ್ರಾಣಿಗಳ ಹೆಸರಿನಿಂದಲೇ ಶ್ರೀಕಾಳಹಸ್ತಿ ಎಂದು ಹೆಸರಿಡಲಾಯಿತು. ಶ್ರೀ ಎಂದರೆ ಜೇಡ, ಕಾಳ ಎಂದರೆ ನಾಗಸರ್ಪ ಮತ್ತು ಹಸ್ತಿ ಎಂದರೆ ಆನೆ. ಇದಾದ ಕೆಲವೇ ದಿನಗಳಲ್ಲಿ ಕೆಲ ಜನರು ಅಲ್ಲಿಯೇ ಒಂದು ಚಿಕ್ಕ ದೇವಾಲಯವನ್ನ ನಿರ್ಮಿಸಿದ್ರು ಎಂದು ಸ್ನೇಹಿತರು ತಿನ್ನನಿಗೆ ಆ ಕಥೆಯ ಸಾರವನ್ನ ವಿವರಿಸಿದ್ರು. ಸ್ನೇಹಿತರು ಹೇಳಿದ ಹಾಗೆ ಪ್ರಾಣಿಗಳ ಭಕ್ತಿ ಕಥೆಯನ್ನ ಕೇಳಿದ ತಿನ್ನ ನಿಜಕ್ಕೂ ಭಾವುಕನಾದ. ಒಂದು ಕಲ್ಲನ್ನ ಇಷ್ಟು ಪ್ರೀತಿಯಿಂದ ಪ್ರಾಣವನ್ನೇ ಪಣಕ್ಕಿಟ್ಟು ಪೂಜಿಸಿದರೆಂದ್ರೆ ಅಸಲಿಗೆ ಆ ಕಲ್ಲು ಹೇಗಿದೆ ಎಂದು ಅವನ ಮನಸ್ಸಿನಲ್ಲಿ ಕುತೂಹಲ ಮೂಡಿತು. ಅದೇ ಆಲೋಚನೆಯಲ್ಲಿ ಅವನು ಬೇಟೆಯಾಡಿದ ಕಾಡು ಹಂದಿಯನ್ನ ಅಲ್ಲೇ ಬೆಂಕಿ ಹಾಕಿ ಸುಡುತ್ತಿದ್ದನು. ಮಾಂಸವನ್ನ ಹದಗೊಳಿಸುತ್ತಿದ್ದಾಗ ಕೈಗಳಿಗೆ ರಕ್ತವಾದ್ರಿಂದ ಅವುಗಳನ್ನ ತೊಳೆಯಲು ಪಕ್ಕದಲ್ಲಿದ್ದ ನದಿಯತ್ತ ನಡೆದ. ನದಿಗೆ ಹೋಗುವ ದಾರಿಯಲ್ಲೇ ಅವನಿಗೆ ಕಣ್ಣಿಗೆ ಒಂದು ಪುರಾತನ ದೇವಾಲಯ ಬಿತ್ತು. ಓಹೋ, ನನ್ನ ಸ್ನೇಹಿತರು ಹೇಳಿದ ಶ್ರೀ ಕಾಳಹಸ್ತಿ ದೇವಾಲಯವೇ ಇದು? ಸರಿ, ಆ ಕಲ್ಲು ಹೇಗಿದೆ ಎಂದು ಒಳಗೋಗಿ ನೋಡೋಣ ಎಂದು ತಿನ್ನ ದೇವಾಲಯದ ಒಳಕ್ಕೆ ಪ್ರವೇಶಿಸಿದ. ವಾಯುಲಿಂಗವನ್ನ ಮೊದಲ ಬಾರಿಗೆ ನೋಡಿದ ತಕ್ಷಣ ತಿನ್ನನ ಕಣ್ಣುಗಳಲ್ಲಿ ತಿಳಿಯದ ಭಾವವೊಂದು ಮೂಡಿ ನೀರು ತುಂಬಿಕೊಂಡಿತು. ಅರಿವಿಲ್ಲದೆ ಅವನ ಕೈಗಳು ನಮಸ್ಕಾರ ಭಂಗಿಯಲ್ಲಿ ಸೇರಿದವು. ಅಲ್ಲಿಂದ ಓಡೋಡಿ ಹೋಗಿ ಶಿವಲಿಂಗವನ್ನ ಗಟ್ಟಿಯಾಗಿ ಅಪ್ಪಿಕೊಂಡ. ನಾನು ತಪ್ಪು ಮಾಡಿದೆ ಶಿವಯ್ಯ. ಚಿಕ್ಕ ವಯಸ್ಸಿನಿಂದಲೂ ನಿನ್ನನ್ನ ನೋಡದೆ ದೊಡ್ಡ ಅಪರಾಧ ಮಾಡಿದ್ದೇನೆ. ನಿನ್ನನ್ನ ಹೇಗೆ ಕರೆಯಬೇಕೆಂಬುದೇ ನನಗೆ ತಿಳಿಯದು ಶಿವಯ್ಯ. ನೀನು ಯಾವಾಗ ಊಟ ಮಾಡಿದ್ದೀಯೋ ಏನೋ, ನಿನಗೆ ತಿನ್ನಲು ಏನಾದರೂ ತರುತ್ತೇನೆ ಎಂದು ಹೇಳುತ್ತಾ ಹಸಿದ ಮಗುವಿನಂತೆ ಓಡುತ್ತಾ ತನ್ನ ಸ್ನೇಹಿತರ ಬಳಿ ಹಿಂದಿರುಗಿದ. ತನ್ನ ಸ್ನೇಹಿತರ ಬಳಿ ಮಾತು ಮುಗಿಸಿ ಬಂದ ತಿನ್ನ ತಾನು ಬೇಟೆಯಾಡಿದ ಕಾಡು ಪ್ರಾಣಿಯ ಮಾಂಸವನ್ನ ತೆಗೆದುಕೊಂಡ. ಪಕ್ಕದಲ್ಲಿದ್ದ ನದಿಯಿಂದ ಶಿವಲಿಂಗಕ್ಕೆ ಅಭಿಷೇಕ ಮಾಡಲು ನೀರನ್ನ ಕೈಯಲ್ಲಿ ಹಿಡಿದು ಹೊರಟ. ಆದರೆ ಕೆಲವೇ ಹೆಜ್ಜೆ ಹಾಕಿದಾಗ ಕೈಯಲ್ಲಿದ್ದ ನೀರೆಲ್ಲ ಹರಿದು ಹೋಯಿತು. ಆಗ ತಿನ್ನನಿಗೆ ಒಂದು ಉಪಾಯ ಹೊಳೆಯಿತು. ತನ್ನ ಬಾಯಲ್ಲಿ ಎಷ್ಟು ನೀರು ಹಿಡಿಯುತ್ತದೆಯೋ ಅಷ್ಟನ್ನ ತುಂಬಿಕೊಂಡು ಮತ್ತೊಂದು ಕೈಯಲ್ಲಿ ಮಾಂಸ ಹಿಡಿದು ಶಿವಲಿಂಗದ ಬಳಿ ಬಂದ. ಬಾಯಲ್ಲಿದ್ದ ನೀರನ್ನ ಶಿವಲಿಂಗದ ಮೇಲೆ ಹಾಕಿ ಅಭಿಷೇಕ ಮಾಡಿದ. ಶಿವಯ್ಯ, ಬಾಯಾರಿಕೆ ತೀರಿತೆ, ಇದು ತೆಗೆದುಕೊಳ್ಳಿ, ನಿನಗಾಗಿ ಆಹಾರವನ್ನು ತಂದಿದ್ದೇನೆ ಎಂದು ಆ ಹಂದಿ ಮಾಂಸವನ್ನ ಶಿವಲಿಂಗದ ಮುಂದೆ ಇಟ್ಟ.
ಆದರೆ ಸ್ವಲ್ಪ ಸಮಯವಾದರೂ ಶಿವಲಿಂಗ ಆ ಮಾಂಸವನ್ನ ತಿನ್ನಲಿಲ್ಲ. ಇದನ್ನ ಕಂಡ ತಿನ್ನನಿಗೆ ಬೇಸರವಾಯಿತು. ಯಾಕೆ ಶಿವಯ್ಯ, ನಾನು ತಂದ ಮಾಂಸ ನಿನಗೆ ಇಷ್ಟವಾಗಲಿಲ್ಲವೇ? ನಿನಗೆ ತಿನ್ನಲು ಬರುವುದಿಲ್ಲವೇ? ಇರು, ನಾನು ನಿನಗೆ ಒಳ್ಳೆಯ ಮಾಂಸದ ತುಂಡನ್ನ ತಿನ್ನಿಸುವೆ ಎಂದು ಒಂದು ಮಾಂಸದ ತುಂಡನ್ನ ತೆಗೆದುಕೊಂಡು ತಾನೇ ರುಚಿ ನೋಡಿದ. ಆಹಾ, ಇದು ತುಂಬಾ ಚೆನ್ನಾಗಿದೆ ಎಂದು ಹೇಳಿ ಮತ್ತೆ ಶಿವಲಿಂಗಕ್ಕೆ ನೀಡಿದ. ಆದರೂ ಶಿವಲಿಂಗ ಆ ಮಾಂಸವನ್ನ ತಿನ್ನದೇ ಇದ್ದಾಗ ತಿನ್ನ ತುಂಬಾ ದುಃಖದಿಂದ ಅಳಲು ಶುರು ಮಾಡಿದ. ನೋವಿನಿಂದ ನೊಂದು, ಎಲ್ಲರಂತೆ ನನಗೆ ಪೂಜೆ ಮಾಡಲು ಬರುವುದಿಲ್ಲ ಶಿವಯ್ಯ, ನನ್ಗೇನ್ ಬರುವುದೋ ಅದನ್ನೇ ಮಾಡಿರುವೆ. ನೀನು ಈಗ ಇದನ್ನ ತಿನ್ನದೇ ಇದ್ರೆ ನಾನು ಕೂಡ ಇನ್ನು ಆಹಾರ ಸೇವಿಸೋದಿಲ್ಲ ಅಂತ ಹಠ ಹಿಡಿದ. ಆ ಕ್ಷಣ ಆ ಶಿವಲಿಂಗದಿಂದ ಒಂದು ದಿವ್ಯವಾದ ಬೆಳಕು ಹೊರಹೊಮ್ಮಿತು. ಶಿವಲಿಂಗಕ್ಕೆ ಕಣ್ಣುಗಳು, ಮುಖದ ಆಕೃತಿ ಮತ್ತು 2 ಕೈಗಳು ಮೂಡಿ ಬಂದವು. ಶಿವಲಿಂಗವು ತಿನ್ನ ತಂದ ಮಾಂಸವನ್ನ ಪೂರ್ತಿಯಾಗಿ ಸೇವಿಸಿತು. ಇದರಿಂದ ತಿನ್ನನ ಸಂತೋಷಕ್ಕೆ ಪಾರವೇ ಇರಲಿಲ್ಲ. ಶಿವಯ್ಯನಿಗೆ ನಾನು ತಂದ ಮಾಂಸ ತುಂಬಾ ಇಷ್ಟವಾಗಿದೆ. ಇನ್ನು ಮುಂದೆ ನಿನ್ನನ್ನು ನಾನು ನೋಡಿಕೊಳ್ಳುತ್ತೇನೆ. ಪ್ರತಿದಿನ ಅಭಿಷೇಕ ಮತ್ತು ಆಹಾರ ನಾನೇ ನೀಡುವೆ ಎಂದು ಶಿವನಿಗೆ ಭರವಸೆ ನೀಡಿದ. ತಿನ್ನ ಹಿಂತಿರುಗಿ ತನ್ನ ಸ್ನೇಹಿತರ ಬಳಿ ಹೋದ. ನಾನು ಇನ್ನು ಮನೆಗೆ ಬರುವುದಿಲ್ಲ, ನೀವು ಹೋಗಿ ನನ್ನ ತಂದೆಯ ಬಳಿ ಹೇಳಿ, ನನ್ನ ಇಡೀ ಜೀವನ ಇನ್ಮುಂದೆ ಶಿವಯ್ಯನಿಗೆ ಅರ್ಪಿತ ಎಂದು ನಿರ್ಧಾರವಾಗಿ ಹೇಳಿದ. ತಿನ್ನನ ಸ್ನೇಹಿತರು ಗುಂಪಿಗೆ ಹೋಗಿ ಅವನ ತಂದೆ ನಾಗನ ಬಳಿ ಈ ವಿಷಯ ತಿಳಿಸಿದ್ರು. ನಾಗ ನಗುತ್ತಾ ಸುಬ್ರಹ್ಮಣ್ಯ ಸ್ವಾಮಿ ಹೇಳಿದಂತೆಯೇ ನಡೆಯುತ್ತಿದೆ ಎಂದು ಮನಸ್ಸಲ್ಲೇ ಅಂದುಕೊಂಡ. ಅದೇ ದಿನದಿಂದ ತಿನ್ನ ಶಿವನನ್ನ ಸಂಪೂರ್ಣವಾಗಿ ಒಪ್ಪಿಕೊಂಡ. ಅಲ್ಲಿಯೇ ಮಲಗುತ್ತಾ ಬೆಳಗ್ಗೆ ಎದ್ದ ತಕ್ಷಣ ಬೇಟೆಗೆ ಹೋಗಿ ಆಹಾರವನ್ನ ತರುತ್ತಿದ್ದ. ನಂತರ ತನ್ನ ಬಾಯಿಯಿಂದ ನೀರನ್ನ ತಂದು ಶಿವಲಿಂಗಕ್ಕೆ ಅಭಿಷೇಕ ಮಾಡಿ ಪ್ರೀತಿಯಿಂದ ಮಾಂಸವನ್ನ ನೈವೇದ್ಯವಾಗಿ ಅರ್ಪಿಸುತ್ತಿದ್ದ. ಅವನ ದಿನಚರಿ ಇನ್ನು ಶಿವನ ಸೇವೆಗೆ ಮೀಸಲಾಗಿತ್ತು. ಇದೇ ದೇವಾಲಯಕ್ಕೆ ಪ್ರತಿ 15 ದಿನಕ್ಕೊಮ್ಮೆ ಶಿವ ಗೋಚಾರ ಎಂಬ ಬ್ರಾಹ್ಮಣ ಬರುತ್ತಿದ್ದ. ಅವನ ಮನೆ ದೇವಾಲಯದಿಂದ ತುಂಬಾ ದೂರವಿದ್ದ ಕಾರಣ ಅವನು 15 ದಿನಗಳಿಗೊಮ್ಮೆ ಬಂದು ಪೂಜೆ ಮಾಡಿ ನೈವೇದ್ಯವನ್ನ ಇಡ್ತಾ ಇದ್ದ. ಒಂದು ದಿನ ತಿನ್ನ ಬೇಟೆಗೆಂದು ಕಾಡಿಗೋದಾಗ ಶಿವಗೋಚಾರ ದೇವಾಲಯಕ್ಕೆ ಬಂದ. ಶಿವಲಿಂಗದ ಮುಂದೆ ಕಾಡಿನ ಹೂವು, ಮಾಂಸ ಮತ್ತು ಮೂಳೆಗಳನ್ನ ನೋಡಿ ಅವನಿಗೆ ತೀವ್ರ ಕೋಪ ಬಂತು. ಯಾರು ನನ್ನ ಶಿವನಿಗೆ ಹೀಗೆ ಮಾಡಿದ್ದು? ದೇವಾಲಯದ ಒಳಗೆ ಯಾರು ಮಾಂಸ ತಂದಿದ್ದು ಎಂದು ಸುತ್ತಲೂ ನೋಡುತ್ತಾ ಕೆರಳಿದ. ಅದೇ ಕೋಪದಲ್ಲಿ ದೇವಾಲಯವನ್ನ ಪೂರ್ತಿ ಸ್ವಚ್ಛಗೊಳಿಸಿದ. ಶಿವಲಿಂಗಕ್ಕೆ ಸಾಂಪ್ರದಾಯಿಕವಾಗಿ ಅಭಿಷೇಕ ಮಾಡಿ ಹೂವುಗಳಿಂದ ಸುಂದರವಾಗಿ ಅಲಂಕರಿಸಿ ಅಲ್ಲಿಂದ ಹೊರಟು ಹೋದ. ಸಾಯಂಕಾಲ ತಿನ್ನ ಬೇಟೆಯಿಂದ ಮಾಂಸ ಮತ್ತು ಜೊತೆಗೆ ಜೇನುತುಪ್ಪವನ್ನ ತಂದ. ಆನಂದದಿಂದ ಶಿವಲಿಂಗಕ್ಕೆ ಜೇನುತುಪ್ಪದಿಂದ ಅಭಿಷೇಕ ಮಾಡಿದ. ಮಾಂಸವನ್ನ ಪ್ರಸಾದದಂತೆ ಶಿವಲಿಂಗದ ಮುಂದೆ ಇಟ್ಟ. ಶಿವಯ್ಯ, ತಿನ್ನು, ಇವತ್ತು ಬೇಟೆ ತುಂಬಾ ಚೆನ್ನಾಗಿ ಸಿಕ್ಕಿದೆ ಎಂದು ಆನಂದದಿಂದ ಹೇಳಿದ. ಮತ್ತೆ ಶಿವಲಿಂಗದಿಂದ ಮುಖ ಮತ್ತು ಕೈಗಳು ಮೂಡಿಬಂದು ಮಾಂಸವನ್ನ ಪೂರ್ತಿ ತಿಂದು ಜೇನುತುಪ್ಪವನ್ನ ಕುಡಿದವು. ಹೀಗೆ ಅನೇಕ ತಿಂಗಳುಗಳು ಕಳೆದವು. ತಿನ್ನ ಪ್ರತಿದಿನ ಮಾಂಸವನ್ನ ಇಡುತ್ತಲೇ ಇದ್ದ. ಶಿವಗೋಚಾರ 15 ದಿನಗಳಿಗೊಮ್ಮೆ ಬಂದು ಆಲಯವನ್ನ ಪೂರ್ತಿ ಸ್ವಚ್ಛಗೊಳಿಸಿ ಶುದ್ಧವಾಗಿ ಇಡುತ್ತಿದ್ದ. ಕ್ರಮೇಣ ಶಿವಗೋಚಾರನಿಗೆ ತಾಳ್ಮೆ ಮುಗಿಯಿತು. ಈ ದಿನ ಹೇಗಾದ್ರೂ ಮಾಡಿ ಈ ಅಪಚಾರ ಮಾಡುತ್ತಿರುವ ವ್ಯಕ್ತಿಯನ್ನ ಸುಮ್ಮನೆ ಬಿಡಬಾರದು ಎಂದು ನಿರ್ಧರಿಸಿದ. ಮನೆಗೆ ಹೋಗದೆ ಅಲ್ಲಿಯೇ ಅಡಗಿ ಕುಳಿತುಕೊಂಡ. ಪ್ರತಿದಿನದಂತೆ ತಿನ್ನ ತನ್ನ ಬಾಯಲ್ಲಿ ನೀರನ್ನ ತಂದು ಶಿವಲಿಂಗದ ಮೇಲೆ ಹಾಕಿ ಮಾಂಸವನ್ನ ಶಿವಲಿಂಗದ ಮುಂದೆ ಇಟ್ಟ. ಇದನ್ನ ನೋಡಿದ ಶಿವಗೋಚಾರನಿಗೆ ಕೋಪ ಮತ್ತಷ್ಟು ಹೆಚ್ಚಾಯಿತು. ಈ ಮೂರ್ಖ ಇಷ್ಟೊಂದು ಅಪಚಾರ ಮಾಡುತ್ತಿದ್ದಾನೆಯೇ? ತನ್ನ ಬಾಯಿಯಿಂದ ನೀರನ್ನ ಹಾಕುತ್ತಿದ್ದಾನೆಯೇ? ಮಾಂಸವನ್ನ ಇಟ್ಟು ತಿನ್ನು ಎನ್ನುತ್ತಿದ್ದಾನೆಯೇ? ಇವನಿಗೆ ಮರಣದಂಡನೆಯೇ ನೀಡಬೇಕು ಎಂದು ಮನಸ್ಸಲ್ಲೇ ಗುಡುಗುತ್ತಾ ತಿನ್ನನತ್ತ ಸಾಗಲು ಮುಂದಾದ. ಕೈಲಾಸದಲ್ಲಿ ಕುಳಿತಿದ್ದ ಶಿವನು ತಿನ್ನ ಮತ್ತು ಶಿವಗೋಚಾರರ ಭಕ್ತಿಯ ವಿಭಿನ್ನ ಸ್ವರೂಪಗಳನ್ನ ನಗುತ್ತಾ ನೋಡುತ್ತಿದ್ದರು. ಇದನ್ನ ಕಂಡ ಪಾರ್ವತಿ ದೇವಿ, ಸ್ವಾಮಿ, ಇವರಿಬ್ಬರ ಭಕ್ತಿಯನ್ನ ನೋಡಿದ್ರ? ಎಷ್ಟೊಂದು ಭಿನ್ನವಾಗಿದೆ. ಒಂದೆಡೆ ಶಿವಗೋಚಾರರು ನಿಮ್ಗಿಷ್ಟವಾದ ಬಿಲ್ವಪತ್ರೆಯಿಂದ ಅಭಿಷೇಕ ಮಾಡುತ್ತಾ ನಿಯಮಬದ್ಧವಾಗಿ ನೈವೇದ್ಯ ಅರ್ಪಿಸುತ್ತಿದ್ದಾರೆ. ಇನ್ನೊಂದೆಡೆ ಈ ಬೇಟೆಗಾರ ತಿನ್ನ ಧರ್ಮಕ್ಕೆ ವಿರುದ್ಧವೆಂದು ತೋರುವ ಕೆಲಸ ಮಾಡುತ್ತಿದ್ದಾನೆ. ಆದರೆ ಅವನು ಏನು ಮಾಡಿದ್ರೂ ನಿಮ್ಮ ಮೇಲೆ ಅಪಾರ ಶ್ರದ್ಧೆ, ಅಚಲ ಪ್ರೀತಿಯನ್ನ ಇಟ್ಕೊಂಡಿದ್ದಾನೆ. ಈಗ ನೀವೇ ಹೇಳಿ, ಇವರಿಬ್ಬರಲ್ಲಿ ಯಾರದು ನಿಜವಾದ ಭಕ್ತಿ ಎಂದು ಶಿವನನ್ನ ಪ್ರಶ್ನಿಸಿದ್ಲು. ಶಿವ ನಸುನಗುತ್ತಾ, ಇದಕ್ಕೆ ನಾನೀಗ ಉತ್ತರ ನೀಡುವುದಿಲ್ಲ, ನಾಳೆ ನಿನಗೆ ಸತ್ಯ ತಿಳಿಯುತ್ತದೆ ಎಂದು ಹೇಳಿದ. ಮರುದಿನ ಎಂದಿನಂತೆ ತಿನ್ನ ಬೇಟೆಗೆ ಹೊರಟ. ಅದೇ ದಿನ ಶಿವಗೋಚಾರರು ಬಿಲ್ವಪತ್ರೆಗಳನ್ನ ತಂದು ಶಿವನಿಗೆ ಅಭಿಷೇಕ ಮಾಡುತ್ತಿದ್ದಾಗ ಆಶ್ಚರ್ಯಕರವಾಗಿ ಶಿವಲಿಂಗಕ್ಕೆ ಒಂದೇ ಬಾರಿ 2 ದೊಡ್ಡ ಕಣ್ಣುಗಳು ಮೂಡಿ ಬಂದವು. ಇದನ್ನ ಕಂಡ ಶಿವಗೋಚಾರರು ಆನಂದದಿಂದ, ನಾನು ಮಾಡಿದ ಸೇವೆ ಮತ್ತು ಪೂಜೆಗೆ ನೀವು ಮೆಚ್ಚಿ ನನ್ನನ್ನ ನೋಡುತ್ತಿರುವಿರಾ ಶಿವಯ್ಯ ಎಂದು ನಮಸ್ಕರಿಸಿದರು. ಆದರೆ ತಕ್ಷಣವೇ ಶಿವಲಿಂಗದಲ್ಲಿದ್ದ 2 ಕಣ್ಣುಗಳಲ್ಲಿ ಒಂದರಿಂದ ರಕ್ತ ನಿರಂತರವಾಗಿ ಹರಿಯಲು ಶುರುವಾಯಿತು.
ಇದನ್ನ ನೋಡಿ ಶಿವಗೋಚಾರರು ಭಯಭೀತರಾದರು. ಇಲ್ಲಿ ಯಾವುದೋ ದುಷ್ಟ ಶಕ್ತಿ ಇದೆ, ಅದು ನನ್ನನ್ನ ಕೊಲ್ಲಲು ಬಂದಿದೆ. ನಾನು ಹೇಗಾದ್ರೂ ನನ್ನ ಪ್ರಾಣವನ್ನ ಉಳಿಸಿಕೊಳ್ಳಬೇಕು ಎಂದು ಹೆದರಿ ಓಡಲಾರಂಭಿಸಿದ್ರು. ಅದೇ ಸಮಯಕ್ಕೆ ತಿನ್ನ ಮಾಂಸವನ್ನ ಹಿಡಿದುಕೊಂಡು ನಗುತ್ತಾ ದೇವಾಲಯದ ಕಡೆ ಬರುತ್ತಿದ್ದನು. ಶಿವಗೋಚಾರರು ಇದನ್ನ ನೋಡಿ ಈ ಕಾಡಿನ ಬೇಟೆಗಾರ ಈ ದುಷ್ಟ ಶಕ್ತಿಯನ್ನ ಏನ್ ಮಾಡ್ತಾನೆ ನೋಡೋಣ ಎಂದು ಅಡಗಿಕೊಂಡು ವೀಕ್ಷಿಸಲು ಶುರು ಮಾಡಿದ್ರು. ತಿನ್ನ ಶಿವಲಿಂಗದ ಕಣ್ಣಿನಿಂದ ರಕ್ತ ಸುರಿಯುತ್ತಿರುವುದನ್ನ ನೋಡಿದ ತಕ್ಷಣ ಕಣ್ಣೀರು ಹಾಕುತ್ತಾ ಓಡಿ ಬಂದ. ಏನಾಯಿತು ಶಿವಯ್ಯ, ನಿನಗೆ ಯಾರು ಗಾಯ ಮಾಡಿದ್ದು ಎಂದು ಅಳುತ್ತಾ ನೋವು ಪಡುತ್ತಾನೆ. ನಿನಗೆ ಹೀಗೆ ಮಾಡಿದವರು ನನ್ನ ಕೈಗೆ ಸಿಕ್ಕರೆ ಅವರನ್ನ ಇಲ್ಲಿಯೇ ಸಾಯಿಸುತ್ತೇನೆ. ಈಗ ನಾನು ಏನು ಮಾಡ್ಲಿ ಎಂದು ಆಲೋಚಿಸುತ್ತಾ ಕಾಡಿನೊಳಗೆ ಹೋದ. ಅಲ್ಲಿಂದ ಕೆಲವು ಔಷಧಿ ಗಿಡಗಳನ್ನ ತಂದು ಅವುಗಳನ್ನ ನುಣ್ಣಗೆ ಅರೆದು ಶಿವನ ಕಣ್ಣಿಗೆ ಇಟ್ಟ. ಆದರೂ ಶಿವನ ಕಣ್ಣಿನಿಂದ ರಕ್ತ ನಿಲ್ಲದೆ ಹರಿಯುತ್ತಲೇ ಇತ್ತು. ಅಯ್ಯೋ, ನನ್ನ ಶಿವಯ್ಯನಿಗೆ ರಕ್ತ ಬರುತ್ತಿದೆಯಲ್ಲವೇ ಎಂದು ತಿನ್ನ ಆಳವಾಗಿ ಆಲೋಚಿಸಿದ. ಮುಳ್ಳನ್ನ ಮುಳ್ಳಿನಿಂದಲೇ ತೆಗೆಯಬೇಕು ಎನ್ನುತ್ತಾರಲ್ಲವೇ ಶಿವಯ್ಯ, ನಿನ್ನ ಕಣ್ಣಿಗೆ ಗಾಯವಾಗಿದೆ, ಹಾಗಾಗಿ ನನ್ನ ಕಣ್ಣನ್ನೇ ತೆಗೆದು ನಿನಗೆ ನೀಡುತ್ತೇನೆ, ಆಗ ನಿನಗೆ ನೋವಾಗುವುದಿಲ್ಲ ಎಂದು ಹೇಳಿದ. ನಂತರ ಒಂದು ಬಾಣದ ಕೊನೆಯಿಂದ ತನ್ನ ಒಂದು ಕಣ್ಣನ್ನ ತೆಗೆದು ರಕ್ತ ಸುರಿಯುತ್ತಿದ್ದರೂ ಅದನ್ನ ಲೆಕ್ಕಿಸದೆ ಬಾಣದ ಕೊನೆಯಿಂದ ತೆಗೆದ ಕಣ್ಣನ್ನ ಶಿವಲಿಂಗದ ಮೇಲೆ ಕಣ್ಣಿದ್ದ ಕಡೆ ಇಟ್ಟ. ಅಷ್ಟೇ, ತಕ್ಷಣವೇ ಆ ಕಣ್ಣಿನಿಂದ ಬರುತ್ತಿದ್ದ ರಕ್ತ ಸಂಪೂರ್ಣವಾಗಿ ನಿಂತು ಹೋಯಿತು. ಅಬ್ಬಾ, ಈಗ ನನ್ನ ಶಿವನಿಗೆ ನೋವಾಗುವುದಿಲ್ಲ ಎಂದು ನಿಟ್ಟುಸಿರು ಬಿಟ್ಟು ಭಕ್ತಿಯಿಂದ ನಮಸ್ಕರಿಸಿದ. ಆದರೆ ತಿನ್ನನಿಗೆ ಅಚ್ಚರಿ ಕಾದಿತ್ತು. ತಾನು ಒಂದು ಕಣ್ಣು ನೀಡಿದ ತಕ್ಷಣವೇ ಶಿವಲಿಂಗದ ಇನ್ನೊಂದು ಕಣ್ಣಿನಿಂದ ರಕ್ತ ನಿರಂತರವಾಗಿ ಹರಿಯಲು ಶುರು ಮಾಡಿತು. ಆಗ ತಿನ್ನ ಮತ್ತೆ ನಗುತ್ತಾ, ಈಗ ನಾನು ಏನ್ ಮಾಡಬೇಕು ಎಂದು ನನಗೆ ಚೆನ್ನಾಗಿ ತಿಳಿದಿದೆ ಸ್ವಾಮಿ ಎಂದು ಉದ್ಗರಿಸಿದ. ಅವನು ತನ್ನ ಇನ್ನೊಂದು ಕಣ್ಣನ್ನ ಬಾಣದ ಕೊನೆಯಿಂದ ತೆಗೆಯಲು ಸಿದ್ಧನಾದ. ಆ ಕ್ಷಣ ಅವನಿಗೆ ಒಂದು ಆಲೋಚನೆ ಬಂತು. ನಾನು ನನ್ನ ಇನ್ನೊಂದು ಕಣ್ಣನ್ನು ತೆಗೆದರೆ ಶಿವಲಿಂಗಕ್ಕೆ ಯಾವ ಕಡೆ ಇಡಬೇಕು ಎಂದು ನನಗೆ ಹೇಗೆ ತಿಳಿಯುತ್ತದೆ? ಕುರುಡನಾಗಿ ಸರಿಯಾದ ಸ್ಥಳ ಗುರುತಿಸಲು ಸಾಧ್ಯವಾಗುವುದಿಲ್ಲವಲ್ಲ. ತಕ್ಷಣವೇ ಅವನು ರಕ್ತ ಸುರಿಯುತ್ತಿದ್ದ ಶಿವಲಿಂಗದ ಇನ್ನೊಂದು ಕಣ್ಣಿನ ಮೇಲೆ ತನ್ನ ಕಾಲಿನ ಉಂಗುಷ್ಟವನ್ನ ಗುರುತಿಗಾಗಿ ಕಣ್ಣಿನ ಬಳಿ ಇಟ್ಕೊಂಡು ತನ್ನ ಇನ್ನೊಂದು ಕಣ್ಣನ್ನು ಬಾಣದ ಕೊನೆಯಿಂದ ತೆಗೆದು ಸರಿಯಾದ ಜಾಗದಲ್ಲಿ ಶಿವಲಿಂಗಕ್ಕೆ ಇಟ್ಟನು. ಆಗ ಶಿವಯ್ಯ ಶಿವಯ್ಯ ನನ್ನ ಸ್ವಾಮಿ ಎಂದು ಭಕ್ತಿಯ ಪರಾಕಾಷ್ಠೆಯಲ್ಲಿ ಶಿವಲಿಂಗವನ್ನ ಅಪ್ಪಿಕೊಂಡನು. ಅಲ್ಲೇ ಅಡಗಿ ಕುಳಿತಿದ್ದ ಶಿವಗೋಚಾರ ಈ ಸಂಪೂರ್ಣ ದೃಶ್ಯವನ್ನ ನೋಡಿ ತೀವ್ರ ಭಯಪಟ್ಟರು. ತಿನ್ನನ ಅಪ್ರತಿಮ ಭಕ್ತಿಯನ್ನ ಕಂಡು ಆಘಾತದಿಂದ ಅಲ್ಲೇ ಮೂರ್ಛೆ ಹೋದ್ರು. ತಿನ್ನನ ಎರಡೂ ಕಣ್ಣುಗಳಿಂದ ರಕ್ತ ನಿರಂತರವಾಗಿ ಸುರಿಯುತ್ತಿತ್ತು. ದೇಹದಲ್ಲಿ ಶಕ್ತಿ ಕುಂದಿ ಅವನು ನೆಲಕ್ಕೆ ಕುಸಿಯುತ್ತಿರುವ ಸಮಯದಲ್ಲಿ ಒಂದು ದಿವ್ಯ ಹಸ್ತ ಬಂದು ಅವನನ್ನ ಹಿಡಿದುಕೊಂಡಿತು. ಅದು ಸಾಕ್ಷಾತ್ ಶಿವನ ಕೈ. ಶಿವನು ಅಲ್ಲಿ ಪ್ರತ್ಯಕ್ಷನಾಗಿ ತಿನ್ನನನ್ನ ತನ್ನೆರಡು ಕೈಗಳಲ್ಲಿ ನಗುತ್ತಾ ಎತ್ತಿಕೊಂಡರು. ನನ್ನ ಕಣ್ಣಿನಿಂದ ರಕ್ತ ಬರುತ್ತಿದೆ ಎಂದು ನಿನ್ನ ಬಗ್ಗೆ ಕಿಂಚಿತ್ತು ಆಲೋಚಿಸದೆ ನೀನು ನಿನ್ನ ಎರಡೂ ಕಣ್ಣುಗಳನ್ನ ನನಗೆ ನೀಡಿದ್ಯಲ್ಲ, ನೀನೇ ನಿಜವಾದ ಭಕ್ತ ಎಂದು ಪ್ರಶಂಸಿಸುತ್ತಾ ತಿನ್ನನಿಗೆ ಎರಡು ಕಣ್ಣುಗಳನ್ನ ಮರಳಿ ಪ್ರಸಾದಿಸಿದರು. ತಿನ್ನ ಕಣ್ಣು ತೆರೆದು ಶಿವನ ನಿಜ ಸ್ವರೂಪವನ್ನ ನೋಡಿದ ತಕ್ಷಣ ಆನಂದ ಬಾಷ್ಪ ಸುರಿಯುತ್ತಾ ಭಕ್ತಿಯಿಂದ ಶಿವನನ್ನ ಅಪ್ಪಿಕೊಂಡ. ಶಿವನು ತಿನ್ನನ ಬಳಿ, ತಾಯಿಯ ಪ್ರೀತಿಗೆ ಸಮಾನವಾದ ಭಕ್ತಿ ನಿನ್ನದು, ನಿನ್ನ ಅಪಾರವಾದ ಭಕ್ತಿಗೆ ನಾನು ಶರಣಾಗಿರುವೆ ತಿನ್ನ, ನಿನಗೆ ಯಾವ ವರ ಬೇಕು ಕೇಳಿಕೊ ಎಂದು ನುಡಿದರು. ನಿಮ್ಮನ್ನ ನೋಡುವುದೇ ನನಗೆ ದೊಡ್ಡ ಭಾಗ್ಯ ಶಿವಯ್ಯ. ಒಮ್ಮೆ ನನಗೆ ಪಾರ್ವತಿ ದೇವಿಯ ಜೊತೆಗೆ ನಿಮ್ಮನ್ನ ನೋಡಬೇಕು ಎಂಬ ಆಸೆ ಇದೆ ಎಂದು ತಿನ್ನ ವಿನಂತಿಸಿದ. ತಕ್ಷಣವೇ ಪಾರ್ವತಿ ದೇವಿ ಅಲ್ಲಿಗೆ ಬಂದು ನಿಂತಳು. ಶಿವ ಮತ್ತು ಪಾರ್ವತಿ ಇಬ್ಬರೂ ಸೇರಿ ತಿನ್ನನನ್ನ ಆಶೀರ್ವದಿಸಿದರು. ಪಾರ್ವತಿ ದೇವಿ ವರ ನೀಡುತ್ತಾ, ತನ್ನ ಪತಿಗಾಗಿ ನೀನು ನಿನ್ನ ಎರಡು ಕಣ್ಣುಗಳನ್ನ ನೀಡಿದ ಕಾರಣ ಇಲ್ಲಿಂದ ಯುಗ ಯುಗಾಂತರಗಳವರೆಗೂ ಎಲ್ಲರೂ ನಿನ್ನನ್ನ ಭಕ್ತ ಕಣ್ಣಪ್ಪನೆಂದೇ ಕರೆಯಲಿ ಎಂದಳು. ಅಂತಿಮವಾಗಿ ಶಿವನು ತಿನ್ನನನ್ನ ತನ್ನಲ್ಲಿಯೇ ಐಕ್ಯ ಮಾಡಿಕೊಂಡು ಮೋಕ್ಷವನ್ನ ಪ್ರಸಾದಿಸಿದರು. ಸ್ನೇಹಿತರೆ, ಭಕ್ತ ಕಣ್ಣಪ್ಪನ ಈ ರೋಮಾಂಚಕ ಕಥೆಯು ನಮಗೆ ಸ್ಪಷ್ಟವಾದ ಒಂದು ಸಂದೇಶವನ್ನ ನೀಡುತ್ತದೆ. ದೇವರಿಗೆ ನಮ್ಮ ಪೂಜಾ ವಿಧಾನಗಳು, ಧಾರ್ಮಿಕ ಆಚರಣೆಗಳು ಮುಖ್ಯವಲ್ಲ. ಪೂಜೆ ಮಾಡುವುದು ಹೇಗೆಂದು ತಿಳಿದಿಲ್ಲದಿರಬಹುದು, ಆದರೆ ನಿಮ್ಮ ಮನಸ್ಸಿನಲ್ಲಿ ಅಚಲವಾದ ಭಕ್ತಿ, ಶುದ್ಧ ಪ್ರೀತಿ ಹಾಗೂ ಸಮರ್ಪಣಾ ಭಾವ ಇದ್ರೆ ಸಾಕು. ಸಾಕ್ಷಾತ್ ಆ ಭಗವಾನ್ ಶಿವನೇ ನಿಮಗೆ ಪ್ರತ್ಯಕ್ಷನಾಗಿ ಮೋಕ್ಷವನ್ನ ಪ್ರಸಾದಿಸುತ್ತಾನೆ. ಇದು ನಿಜವಾದ ಹೃದಯ ಸ್ಪರ್ಶಿ ಭಕ್ತ ಕಣ್ಣಪ್ಪನ ಕತೆ. ಈ ಭಕ್ತ ಕಣ್ಣಪ್ಪನ ಕತೆ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ. ಮತ್ತೊಂದು ವಿಡಿಯೋ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.